ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಧರ್ಮಸ್ಥಳದ ಬಗ್ಗೆ ಮಾತಾಡಿ ಅಂತ ಒಂದಷ್ಟು ದಿನಗಳಿಂದ ಕೆಲವರು ಕಾಮೆಂಟ್ ಬಾಕ್ಸಲ್ಲಿ ಕೇಳ್ತಾ ಇದ್ದಾರೆ. ಏನು ಮಾತಾಡೋದು, ಎಷ್ಟು ಮಾತಾಡೋದು? ಅಕ್ರಮಗಳು, ಅಸಹಜ ಸಾವುಗಳು, ಅಪರಾಧಗಳು ಇವು ನಾನು ನೀವು ಬರೀ ಮಾತಾಡೋದ್ರಿಂದ ಸರಿ ಹೋಗ್ಬಿಡುತ್ತವೆ ಅನ್ನೋದಾದರೆ ಬನ್ನಿ ಕೂತ್ಕೊಂಡು ವರ್ಷ ಪೂರ್ತಿ ಅದನ್ನೇ ಮಾತಾಡ್ತಾ ಇದ್ದು ಬಿಡೋಣ. ಗೆಳೆಯರೆ, ಅದು ಧರ್ಮಸ್ಥಳ ಆಗಿರಬಹುದು, ಅಜ್ಮೀರ್ ದರ್ಗಾ ಆಗಿರಬಹುದು, ಚರ್ಚು, ಮಂದಿರ, ಮಸೀದಿ, ಮನೆ, ಕಚೇರಿ, ಕಾಡು, ರೋಡು, ಏನು ಬೇಕಾದರೂ ಆಗಿರಬಹುದು. ಒಂದು ಅಪರಾಧ ನಡೀತು ಅಂದಾಗ ಅದನ್ನು ಏಜೆನ್ಸಿಗಳು ತನಿಖೆ ಮಾಡಬೇಕು, ನ್ಯಾಯಾಲಯ ವಿಚಾರಣೆ ನಡೆಸಿ ನ್ಯಾಯದಾನವನ್ನು ಮಾಡಬೇಕು. ಈ ಎರಡೂ ಸರಿಯಾಗಿ ಆದರೆ ಅಪರಾಧ ಪ್ರಕರಣಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಆದರೆ ಅದು ನಮ್ಮಲ್ಲಿ ಸರಿಯಾಗಿ ಆಗ್ತಾ ಇದೆಯಾ? ನಾನು ಈ ಹಿಂದಿನ ವಿಡಿಯೋದಲ್ಲಿ ಇದೇ ವಿಷಯದ ಬಗ್ಗೆ ಮಾತಾಡಿದ್ದೆ. ಕಾನೂನು ಪಾಲಕರಿಗೆ, ತನಿಖಾಧಿಕಾರಿಗಳಿಗೆ ಒಂದು ಉತ್ತರದಾಯಿತ್ವವನ್ನು ನಿಗದಿಪಡಿಸಬೇಕು. ಅವರು ಕೂಡ ಆನ್ಸರಬಲ್ ಆಗಬೇಕು. ತನಿಖೆ ಸರಿಯಾಗಿ ನಡೀಲಿಲ್ಲ ಅಂದರೆ ಯಾವುದೇ ಪ್ರಕರಣದಲ್ಲಿ ಆರೋಪಿ ನಿರ್ದೋಷಿ ಅಂತಲೋ ಸಾಕ್ಷ್ಯಾಧಾರಗಳ ಕೊರತೆ ಅಂತಲೋ ಬಿಡುಗಡೆ ಆದರೆ ತನಿಖೆ ಮಾಡಿದವನ ಲೋಪಗಳಿಗೆ ಕೂಡ ಒಂದು ಶಿಕ್ಷೆ ಆಗಬೇಕು ಅಂತ ಹೇಳಿದ್ದೆ. ಅದು ಎಷ್ಟು ಜನಕ್ಕೆ ಅರ್ಥ ಆಯಿತು ಗೊತ್ತಿಲ್ಲ. ಅದರ ಬಗ್ಗೆ ಎಷ್ಟು ಜನ ಮಾತಾಡಿದರು? ಅರ್ಥವೇ ಆಗದ ಸಮಾಜದ ಮುಂದೆ, ತಮಗೆ ತೋಚಿದ್ದೇ ಸತ್ಯ ಅಂದ್ಕೊಂಡವ್ರ ಮುಂದೆ, ಸ್ವಲ್ಪ ಸೆಂಟಿಮೆಂಟ್ ಸೇರಿಸಿ ಯಾರು ಏನು ಹೇಳಿದ್ರು ನಂಬಿ ಬಿಡೋರ ಮುಂದೆ, ನಿಮ್ಮ ಮನೆ ಮಕ್ಕಳಿಗೆ ಹಿಂಗಾದ್ರೆ ಗೊತ್ತಾಗುತ್ತೆ ಅಂತ ಮಾತಾಡೋ ಸ್ಯಾಡಿಸ್ಟ್ಗಳ ಮುಂದೆ, ಹೊಲಸು ಮನಸ್ಥಿತಿಗಳ ಮುಂದೆ, ಸಾಕ್ಷಿ ಆಧಾರಗಳಿಲ್ಲದೆ ಬಾಯಿಗೆ ಬಂದಾಗ ಮಾತಾಡೋದು ಜವಾಬ್ದಾರಿ ಅಲ್ಲ ಅನ್ನೋದು ಗೊತ್ತಿಲ್ಲದ ಅಮಾಯಕರ ಮುಂದೆ ಏನು ಹೇಳಿ ಏನು ಪ್ರಯೋಜನ? ಸಾಕ್ಷಿಗಳು, ಆಧಾರಗಳು ಇಲ್ಲದೆ ನಮಗೆ ಗೊತ್ತಿಲ್ಲದ ಸರಿಯಾಗಿ ಅರ್ಥವಾಗದ ವಿಷಯಗಳಲ್ಲಿ ಜಡ್ಜ್ಮೆಂಟ್ ಕೊಡುವಷ್ಟು ದೊಡ್ಡವನಂತೂ ನಾನಲ್ಲ. ಸೊ ನಾನು ಆ ಬಗ್ಗೆ ಈ ಹಿಂದೆ ಒಂದು ವಿಡಿಯೋದಲ್ಲಿ ಬದಲಾವಣೆ ಅನ್ನೋದು ಎಲ್ಲಿ ಆಗಬೇಕು ಅಂತ ಹೇಳಿದ್ದೆ. ಯಾರಿಗದು ಅರ್ಥ ಆಯಿತೋ ಬಿಡುತ್ತೋ ಗೊತ್ತಿಲ್ಲ. ಅರ್ಥ ಆದವರು ಸುಮ್ಮನಾದರು, ಅರ್ಥ ಆಗದವರು ಮತ್ತೆ ಮತ್ತೆ ಅದನ್ನು ಕೇಳ್ತಾ ಹೋದರು ಅನ್ಸತ್ತೆ. ಇನ್ನು ದಿನ ಹೇಳಿದ್ದನ್ನೇ ಹೇಳೋದಕ್ಕೆ ನಮ್ಮದು ಸುದ್ದಿ ಚಾನಲ್ ಅಲ್ಲ. ನಾವು ಅಂತಾರಾಷ್ಟ್ರೀಯ ವಿಷಯಗಳನ್ನು ಹೇಳೋದು. ಕನ್ನಡದ ಬೇರೆ ಯಾವ ಮಾಧ್ಯಮವೂ ಆ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇಲ್ಲ. ಕಾಂಪಿಟೇಟಿವ್ ಪರೀಕ್ಷೆಗಳಿಗೆ ಕೂತ್ಕೊಳ್ಳೋ ಹುಡುಗರಿಗೆ ಆ ಮಾಹಿತಿ ಇರಲಿ ಅನ್ನೋ ಕಾರಣಕ್ಕೆ ಸುದ್ದಿಯ ಹಿಂದೆ ಬೀಳೋದು ನನ್ನ ಕೆಲಸ ಅಲ್ಲ. ಅದಕ್ಕೆ ಸುದ್ದಿ ಮಾಧ್ಯಮಗಳಿವೆ, ಅವರು ಅದನ್ನೇ ಮಾಡ್ತಾರೆ. ಇನ್ನು ಈಗ ಕೂಡ ಧರ್ಮಸ್ಥಳದ ಪ್ರಕರಣದ ಬಗ್ಗೆ ಸರ್ಕಾರ ಒಂದು ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಿದೆ. ಆ ತನಿಖಾ ತಂಡದ ವೈಖರಿ ಹೇಗಿರುತ್ತೆ, ಅದರಲ್ಲಿನ ಅಧಿಕಾರಿಗಳು ಯಾವೆಲ್ಲ ಪ್ರಕರಣಗಳ ಬಗ್ಗೆ ಈ ಹಿಂದೆ ತನಿಖೆ ಮಾಡಿದ್ದಾರೆ, ಸರ್ಕಾರ ಯಾವ ಪ್ರಕರಣಗಳಲ್ಲಿ SITಯನ್ನು ರಚನೆ ಮಾಡಿದೆ, ಮತ್ತು ಈ ತಂಡದಲ್ಲಿನ ಅಧಿಕಾರಿಗಳ ಪೈಕಿ ಇಬ್ಬರು ನಾವು ಈ ತಂಡದಲ್ಲಿ ಇರೋದಿಲ್ಲ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಿಮಗೊಂದಷ್ಟು ಮಾಹಿತಿಯನ್ನು ಕೊಡಬೇಕಿದೆ. ಅದನ್ನು ನಿಮಗೆ ಹೇಳಿಬಿಡ್ತೀನಿ. ಗೆಳೆಯರೆ, ಧರ್ಮಸ್ಥಳ ಅನ್ನೋ ಊರಲ್ಲಿ 1995ರಿಂದ ಇಲ್ಲಿವರೆಗೆ ನಡೆದಿವೆ ಎನ್ನಲಾದ ಒಂದಷ್ಟು ಅಸ್ವಾಭಾವಿಕ ಸಾವುಗಳ ಬಗ್ಗೆ ಕೂಲಂಕಷ ತನಿಖೆಯನ್ನು ನಡೆಸೋದಕ್ಕೆ ಕಡೆಗೂ ಸರ್ಕಾರ SITಯನ್ನು ರಚನೆ ಮಾಡಿ ಅದಕ್ಕೆ 4 IPS ಅಧಿಕಾರಿಗಳನ್ನು ನೇಮಕ ಮಾಡಿದೆ. ಇತ್ತೀಚೆಗೆ ವ್ಯಕ್ತಿಯೊಬ್ಬ ನಾನು ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಿದ್ದಾಗ ನೂರಾರು ದೇಹಗಳನ್ನು ಹೂತಿಟ್ಟಿದ್ದೀನಿ, ಆ ಜಾಗಗಳನ್ನು ತೋರಿಸ್ತೀನಿ ಅಂತ ಹೇಳಿಕೆ ಕೊಟ್ಟ ಅನ್ನೋ ವಿಷಯ ಸಾಕಷ್ಟು ಸದ್ದು ಮಾಡಿತು. ಅದರ ಬೆನ್ನಲ್ಲೇ ಕೆಲ ಬುದ್ಧಿಜೀವಿಗಳು SIT ರಚನೆ ಮಾಡಿ ಅಂತ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದರು. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ತನಿಖೆ ಆಗಬೇಕು ಅಂತ ಕೆಲವರು ಕೇಳಿದರು. ಕರ್ನಾಟಕದ ಪೊಲೀಸರೇ ಬೇಡ, ಕೇರಳದ ಪೊಲೀಸರು ಬಂದು ತನಿಖೆ ಮಾಡಲಿ ಅಂತ ಮತ್ತೆ ಕೆಲವರು ಹೇಳಿದರು. ಆದರೆ ಮುಖ್ಯಮಂತ್ರಿ, ಗೃಹ ಸಚಿವರು ಇಬ್ಬರು SIT ರಚನೆಯ ಬಗ್ಗೆ ಆಸಕ್ತಿಯನ್ನು ತೋರಲಿಲ್ಲ. ನಮ್ಮ ಪೊಲೀಸರು ಹೆಂಗೆ ಹೇಳ್ತಾರೋ ಹಂಗೆ ನಾವು ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದರು. ಇಲ್ಲಿ ಯಾವಾಗ ಸರ್ಕಾರ SIT ರಚನೆಗೆ ಮುಂದಾಗಲಿಲ್ವೋ ಈ ವಿಷಯವನ್ನು ಮಾತಾಡೋರ ಸಂಖ್ಯೆ ಹೆಚ್ಚಾಗ್ತಾ ಹೋಯಿತು. ಸೋಷಿಯಲ್ ಮೀಡಿಯಾಗಳು ತಮಗಿಷ್ಟ ಬಂದ ಹಾಗೆ ತೀರ್ಪುಗಳನ್ನು ಕೂಡ ಕೊಡೋದಕ್ಕೆ ಶುರು ಮಾಡಿತು. ಈ ಹಂತದಲ್ಲೇ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಅವರು ಕೂಡ ಈ ಪ್ರಕರಣದಲ್ಲೊಂದು SIT ರಚನೆ ಆಗಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದರು. ಅದಾದ ನಂತರ ಅಂತೂ ಇಂತೂ ಅಲ್ಲೊಂದು ವಿಶೇಷ ತನಿಖಾ ತಂಡದ ರಚನೆ ಆಗಿದೆ. ಹಿರಿಯ IPS ಅಧಿಕಾರಿ ಪ್ರಣಬ್ ಮಹಂತಿ ಅವರಿಗೆ ಈ ತಂಡದ ನೇತೃತ್ವವನ್ನು ವಹಿಸಲಾಗಿದೆ. ಹಾಗೆ ಆ ತಂಡದಲ್ಲಿ IPS ಅಧಿಕಾರಿ ಅನುಚೇತ್ ಅವರ ಹೆಸರಿದೆ. ಮತ್ತಿಬ್ಬರು IPS ಅಧಿಕಾರಿಗಳಾದ ಡಾಕ್ಟರ್ ಸೌಮ್ಯಲತಾ ಹಾಗೂ ಜಿತೇಂದ್ರ ಕುಮಾರ್ ದಯಾಮ ಅವರು ಕೂಡ ಈ ತಂಡದಲ್ಲಿರ್ತಾರೆ ಅಂತ ಸರ್ಕಾರ ಹೇಳಿದೆ. ಆದರೆ ಇದರಲ್ಲಿ ಇಬ್ಬರು ಅಧಿಕಾರಿಗಳು ಈ SITಯಿಂದ ಹಿಂದೆ ಸರಿಯುವ ಮಾತುಗಳನ್ನು ಆಡ್ತಾ ಇದ್ದಾರೆ. ಗೆಳೆಯರೆ, ಇಲ್ಲಿ ತಂಡದ ಬಗ್ಗೆ ಒಂದು ಸಣ್ಣ ಪರಿಚಯವನ್ನು ಮಾಡಿಕೊಂಡು ನಾವು ಮುಂದಕ್ಕೆ ಹೋಗೋಣ. ಈ ತಂಡದ ನೇತೃತ್ವವನ್ನು ವಹಿಸಿದಾರಲ್ಲ ಪ್ರಣಬ್ ಮೊಹಂತಿ, ಇವರು 1994 ಬ್ಯಾಚ್ನ ಕರ್ನಾಟಕ ಕೇಡರ್ನ IPS ಅಧಿಕಾರಿ. ಮೂಲತಃ ಒಡಿಸ್ಸಾದವರು. ಲೋಕಾಯುಕ್ತ ಸೇರಿದ ಹಾಗೆ ನಾನಾ ವಿಭಾಗಗಳಲ್ಲಿ ಕೆಲಸ ಮಾಡಿದ್ದಾರೆ. ಹಾಗೆ ತಮ್ಮ ವೃತ್ತಿ ಜೀವನದ ಬಹಳಷ್ಟು ಸಮಯವನ್ನ CBIಯಲ್ಲಿ ಕೂಡ ಕಳೆದಿದ್ದಾರೆ. ಅನುಭವಿ ಅಧಿಕಾರಿ. ಅವರಿಗೆ ಈ ತಂಡದ ನೇತೃತ್ವವನ್ನು ವಹಿಸಿಕೊಡಲಾಗಿದೆ. ಇನ್ನು ಅನುಚೇತ್ IPS ಗೌರಿ ಲಂಕೇಶ್ ಹತ್ಯೆ ಪ್ರಕರಣದ ತನಿಖೆಯನ್ನು ಮಾಡಿದ್ದ ಅಧಿಕಾರಿ.
ಆ ಪ್ರಕರಣದಲ್ಲಿ ನಿಷ್ಪಕ್ಷಪಾತ ತನಿಖೆಯನ್ನು ನಡೆಸಿದ ಕೀರ್ತಿ ಅನುಚೇತ್ ಅವರಿಗಿದೆ. ಅವರ ತಂದೆ ನಾರಾಯಣಗೌಡರು ಕೂಡ ಬೆಂಗಳೂರಿನ ಅಪರಾಧ ವಿಭಾಗದ ಜಾಯಿಂಟ್ ಕಮಿಷನರ್ ಆಗಿದ್ದವರು, ಮಾನವೀಯ ಕಳಕಳಿಯುಳ್ಳ ಅಧಿಕಾರಿ. ಅನುಚೇತ್ ಬೆಂಗಳೂರಿನ ಟ್ರಾಫಿಕ್ ಕಮಿಷನರ್ ಆಗಿ ಕೂಡ ಅತ್ಯುತ್ತಮ ಕೆಲಸಗಳನ್ನು ಮಾಡಿದ್ದಾರೆ. IPSಗೂ ಮೊದಲು ಟೆಕ್ ಉದ್ಯಮದಲ್ಲಿ ಕೆಲಸ ಮಾಡ್ತಿದ್ದವರು. ಅಲ್ಲೇ ಇದ್ದಿದ್ರು ಕೂಡ ಲಕ್ಷಾಂತರ ರೂಪಾಯಿ ವೇತನ, ವಿದೇಶದಲ್ಲಿ ಉದ್ಯೋಗ, ಐಷಾರಾಮ ಎಲ್ಲ ಇರ್ತಾ ಇತ್ತು. ಆದರೆ ಅದೆಲ್ಲವನ್ನು IPSಗಾಗಿ ಬಿಟ್ಟು ಬಂದರು. ಒಳ್ಳೆಯದೇ ಆಯಿತು. ಇವತ್ತು ಬೆಂಗಳೂರಲ್ಲಿ AI ಆಧಾರಿತ ಕ್ಯಾಮರಾಗಳನ್ನು ಬಳಸಿ ಟ್ರಾಫಿಕ್ ಸಿಗ್ನಲನ್ನು ನಿಯಂತ್ರಿಸುವ ವ್ಯವಸ್ಥೆಯ ರೂವಾರಿ ಈ ಅನುಚೇತ್. ಕುಶಾಗ್ರಮತಿ, ಪ್ರಾಮಾಣಿಕ ಇಂಥ ಅನುಚೇತ್ ಅವರನ್ನು SIT ತಂಡಕ್ಕೆ ಸರ್ಕಾರ ಸೇರ್ಪಡೆ ಮಾಡಿದ ಬೆನ್ನಲ್ಲೇ ಒಂದಷ್ಟು ಸಮಸ್ಯೆಗಳು ಶುರುವಾಗಿವೆ. ಅವರು ನಾನು ಈ ತಂಡದಲ್ಲಿ ಇರೋದಿಲ್ಲ ಅಂತ ಹೇಳ್ಕೊಳ್ತಾ ಇದ್ದಾರೆ. ಗೆಳೆಯರೆ, ಈ ತಂಡದಿಂದ ಅನುಚೇತ್ ಹಿಂದಕ್ಕೆ ಸರಿತಾರೆ ಅನ್ನೋ ಸುದ್ದಿಗಳು ಹೊರಬಿದ್ದು ಕೂಡಲೇ ಅವರ ವಿರುದ್ಧ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅಪಪ್ರಚಾರ ಶುರುವಾಗಿ ಹೋಗಿದೆ. ಯಥಾ ಪ್ರಕಾರ ಫೇಸ್ಬುಕ್ ಜಡ್ಜ್ಗಳು ತೀರ್ಪು ಕೊಡುವುದನ್ನು ಆರಂಭ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಅನುಚೇತ್ ನಾನು ಆ ತಂಡದ ಭಾಗ ಆಗೋದಿಲ್ಲ ಅಂತ ಹೇಳೋದರ ಹಿಂದೆ ಕೂಡ ಒಂದು ಪ್ರಾಮಾಣಿಕ ಕಾರಣ ಇದೆ. ಈಗ ಅವರು ಯಾವ ಊರಿನಲ್ಲಿ ತನಿಖೆ ಮಾಡಬೇಕೋ, ಈ ಹಿಂದೆ ಅದೇ ವಿಭಾಗದಲ್ಲಿ ಅಡಿಷನಲ್ SP ಆಗಿ ಕೆಲಸ ಮಾಡಿದ್ದವರು ಅನುಚೇತ್. ಸೌಜನ್ಯ ಅನ್ನೋ ಪಾಪದ ಹುಡುಗಿಯ ಕೊಲೆ ಆಯ್ತಲ್ಲ, ಆ ಸಂದರ್ಭದಲ್ಲಿ ಅನುಚೇತ್ ಪುತ್ತೂರು ವಿಭಾಗದ ASP ಆಗಿದ್ದರು. ಅವತ್ತಿಗೆ ಅಭಿಷೇಕ್ ಗೋಯಲ್ ಮಂಗಳೂರು SP ಆಗಿದ್ದರೆ ಪ್ರತಾಪ್ ರೆಡ್ಡಿ ವೆಸ್ಟರ್ನ್ ರೇಂಜ್ನ IGP ಆಗಿದ್ದರು. ಆ ಪ್ರಕರಣದಲ್ಲಿ ಪೊಲೀಸರು ಯಾರನ್ನ ಆರೋಪಿ ಅಂತ ನಿಲ್ಲಿಸಿದ್ರೋ ಅವನನ್ನು ನ್ಯಾಯಾಲಯ ನಿರಪರಾಧಿ ಅಂತ ಬಿಡುಗಡೆ ಮಾಡಿದೆ. ಮತ್ತು ಆ ಪ್ರಕರಣದ ತನಿಖೆ ಸರಿಯಾಗಿ ನಡೆದಿಲ್ಲ, ಪೊಲೀಸರು ಯಾರನ್ನೋ ಕಾಪಾಡೋ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ಸಾಕಷ್ಟು ಜನ ಇವತ್ತಿಗೂ ಹೇಳ್ತಾ ಇದ್ದಾರೆ. ಹೀಗಿರುವಾಗ ಹಳೆ ಪ್ರಕರಣದ ತನಿಖೆಯಲ್ಲಿ ಭಾಗಿಯಾಗಿದ್ದ ಅಧಿಕಾರಿಯೊಬ್ಬರು ಮತ್ತೆ ಅದೇ ಜನ ಮತ್ತು ಅದೇ ಊರಿಗೆ ಸಂಬಂಧಿಸಿದಂತೆ ರಚನೆಯಾದ SITಯಲ್ಲಿ ಕಾಣಿಸಿಕೊಳ್ಳೋದು ಸರಿ ಅಂತ ಅನಿಸೋದಿಲ್ಲ. ನಾಳೆ SIT ಏನೇ ವರದಿ ಕೊಟ್ಟರು ಅಲ್ಲಿ ಕೆಲವರು ಸಂಶಯ ವ್ಯಕ್ತಪಡಿಸೋ ಸಾಧ್ಯತೆಗಳಿರ್ತವೆ. ಹೀಗಾಗಿ ಪ್ರಾಮಾಣಿಕತೆ ಹಾಗೂ ಪಾರದರ್ಶಕತೆಯ ಕಾರಣದಿಂದ ನನ್ನನ್ನು SITಗೆ ಸೇರ್ಪಡೆ ಮಾಡಬೇಡಿ ಅಂತ ಅನುಚೇತ್ ಕೇಳಿದಂತೆ ಕಾಣ್ತಾ ಇದೆ. ಇನ್ನು ಈ ತಂಡದ ಮಹಿಳಾ ಅಧಿಕಾರಿ ಡಾಕ್ಟರ್ ಸೌಮ್ಯಲತಾ IPS. ಈ ಹಿಂದೆ ಬೆಂಗಳೂರು ಟ್ರಾಫಿಕ್ ವಿಭಾಗದಲ್ಲಿ DCP ಆಗಿ ಕಾರ್ಯನಿರ್ವಹಿಸಿದ್ರು. ರೈಲ್ವೆ SP ಆಗಿ ಒಂದಷ್ಟು ದಿನಗಳ ಕಾಲ ಕೆಲಸ ಮಾಡಿದ್ದು ಬಿಟ್ಟರೆ ಪಾಪ ಡಾಕ್ಟರ್ ಸೌಮ್ಯಲತಾ ಅವರಿಗೆ ಕರ್ನಾಟಕದ ಸರ್ಕಾರ ಯಾವ ಪ್ರಮುಖ ಹುದ್ದೆಯನ್ನು ಇದುವರೆಗೆ ಕೊಟ್ಟಿಲ್ಲ. ಅವರೀಗ CARನ ಕಮಾಂಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ಹಿಂದೆ ರಾಜರಾಜೇಶ್ವರಿ ನಗರದ ಶಾಸಕ ಮುನಿರತ್ನ ವಿರುದ್ಧದ ಪ್ರಕರಣಗಳ ತನಿಖೆಗೆ ರಚನೆಯಾದ ವಿಶೇಷ ತಂಡದಲ್ಲಿ ಡಾಕ್ಟರ್ ಸೌಮ್ಯಲತಾ ಇದ್ದರು. ಸಭ್ಯ ಹಾಗೂ ಪ್ರಾಮಾಣಿಕ ಹೆಣ್ಣುಮಗಳು. ಪೋಸ್ಟಿಂಗ್ಗಾಗಿ ಕೂಡ ಯಾರನ್ನೂ ಕೇಳದಷ್ಟು ಪ್ರಾಮಾಣಿಕತೆ ಅವರದ್ದು. ಇವರನ್ನು ಈ ತಂಡಕ್ಕೆ ಸರ್ಕಾರ ಹೆಸರಿಸಿದೆ. ಆದರೆ ಸೌಮ್ಯಲತಾ ಅವರು ಕೂಡ ತುಂಬ ಸೌಮ್ಯವಾಗಿ ಈ ತಂಡದಿಂದ ಬಿಡುಗಡೆಯನ್ನು ಕೇಳ್ತಾ ಇದ್ದಾರೆ. ಕಾರಣ ಇಷ್ಟೇ, ನಾಳೆ ತನಿಖಾ ತಂಡದ ಬಗ್ಗೆ ಸೋಷಿಯಲ್ ಮೀಡಿಯಾದ ಜಡ್ಜುಗಳು ತೀರ್ಪು ಕೊಡ್ತಾ ಹೋದರೆ ಮಾನಸಿಕ ಹಿಂಸೆಯನ್ನು ಅನುಭವಿಸಬೇಕಾಗಿ ಬರುತ್ತೆ. ಮಾಡೋ ಕೆಲಸ ಪ್ರಾಮಾಣಿಕವಾಗಿ ಮಾಡಿದ ನಂತರ ಕೂಡ ವಿನಾಕಾರಣ ಇಮೇಜ್ ಟಾರ್ನಿಷ್ ಮಾಡಿಕೊಳ್ಳೋದು ಯಾಕೆ ಅಂತ ಅವರೇನಾದರೂ ಅಂದುಕೊಂಡಿದ್ರೆ ಆಶ್ಚರ್ಯ ಪಡಬೇಕಿಲ್ಲ. ಈ ಬಗ್ಗೆ ಅಧಿಕೃತ ಮಾಹಿತಿಯನ್ನು ಕೂಡ ಗೊತ್ತಾಗಬೇಕಿದೆ. ಈ ತಂಡದ ಮತ್ತೊಬ್ಬ ಅಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ ಈ ಹಿಂದೆ ಮಂಗಳೂರು DCP ಆಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಜೊತೆಗೆ ಅವರು ಆಂಟಿ ನಕ್ಸಲ್ ಫೋರ್ಸ್ನ SP ಕೂಡ ಆಗಿದ್ರು. ಸೊ ದಯಾಮ ಅವರಿಗೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಪರಿಚಯ ತಕ್ಕ ಮಟ್ಟಿಗಿದೆ. ಅವರನ್ನು ಕೂಡ ಈ ತಂಡಕ್ಕೆ ಸೇರ್ಪಡೆ ಮಾಡಲಾಗಿದೆ. ಇನ್ನು ಈ SIT ತಂಡ ಈಗ ಧರ್ಮಸ್ಥಳ ಅನ್ನೋ ಗ್ರಾಮದಲ್ಲಿ ನಡೆದಿದೆ ಎನ್ನಲಾದ ಅಸಹಜ ಸಾವಿನ ಪ್ರಕರಣಗಳ ಬಗ್ಗೆ ತನಿಖೆಯನ್ನು ನಡೆಸಬೇಕಿದೆ. ಅಲ್ಲಿ ನಾನೇ ಹೆಣಗಳನ್ನು ಹೂತು ಹಾಕಿದ್ದೀನಿ ಅಂತ ಹೇಳಿದ ವ್ಯಕ್ತಿಯನ್ನು ಕರ್ಕೊಂಡು ಹೋಗಿ ಹೂತ ಹೆಣಗಳನ್ನು ರೀಎಕ್ಸ್ಯೂಮ್ ಮಾಡಬೇಕು, ಅವುಗಳನ್ನು ಫೊರೆನ್ಸಿಕ್ಗೆ ಕಳುಹಿಸ್ಕೊಡ್ಬೇಕು. ಅಲ್ಲಿ ಇನ್ನೂ ಯಾರಾದರೂ ದೂರುದಾರರು ಬರ್ತಾರಾ ಅಂತ ನೋಡಿ ಅವರ ವಿಚಾರಣೆಯನ್ನೂ ಮಾಡಬೇಕು, ಅವರ ದೂರುಗಳನ್ನು ದಾಖಲು ಮಾಡಿಕೊಂಡು ತನಿಖೆ ಮಾಡಬೇಕು. ಇನ್ನೂ ಒಬ್ಬ ಹೆಣ್ಣುಮಗಳು ಅನನ್ಯ ಭಟ್ ಅನುಮಾನಾಸ್ಪದ ಕಣ್ಮರೆಯ ಬಗ್ಗೆ ಕೂಡ ತನಿಖೆಯನ್ನು ಇವರು ಮಾಡಬೇಕಾಗತ್ತೆ. ಗೆಳೆಯರೆ, ಈಗ ಧರ್ಮಸ್ಥಳ ಅನ್ನೋ ಗ್ರಾಮದಲ್ಲಿ ನಡೆದಿದೆ ಅನ್ನಲಾದ ಅಸಹಜ ಸಾವಿನ ಪ್ರಕರಣಗಳಿವೆಯಲ್ಲ, ಅಲ್ಲಿ ಹೂತಿರೋ ಹೆಣಗಳನ್ನು ಪೊಲೀಸರೇ ಹೂಣಿಸಿದ್ರಾ ಅಥವಾ ಪೊಲೀಸರಿಗೆ ಗೊತ್ತಿಲ್ಲದೆ ಹೂತಿಟ್ಟ ಶವಗಳು ಕೂಡ ಅಲ್ಲಿವೆಯಾ ಅನ್ನೋದು ಮೊದಲ ಹಂತದಲ್ಲಿ ತನಿಖೆ ಆಗುತ್ತೆ. ಈಗ ಯಾವುದೇ ಊರಲ್ಲಿ ಅಥವಾ ಎಲ್ಲೇ ಆಗಲಿ ಒಂದು ಅಸಹಜ ಸಾವು ಸಂಭವಿಸಿದರೆ ಅದರ ಬಗ್ಗೆ ಮೊದಲು ಪೊಲೀಸ್ ದೂರು ದಾಖಲಾಗುತ್ತೆ. ಆ ಹೆಣವನ್ನು ಪೋಸ್ಟ್ ಮಾರ್ಟಮ್ ಮಾಡ್ತಾರೆ. ಆನಂತರ ಅದರ ವಾರಸುದಾರರಿದ್ದರೆ ಅವರಿಗೆ ಹೆಣ ಕೊಡ್ತಾರೆ. ಯಾರೂ ಬರಲಿಲ್ಲ ಅಂದರೆ ಅಪರಿಚಿತ ಶವವನ್ನು ಪೊಲೀಸರೇ ಪಂಚಾಯಿತಿಯ ಸಹಾಯ ಪಡ್ಕೊಂಡು ದಫನ್ ಮಾಡ್ತಾರೆ. ಅದರ ದಾಖಲೆಗಳು ಪೊಲೀಸ್ ಠಾಣೆಯಲ್ಲಿದ್ದೇ ಇರುತ್ತವೆ. ಹಾಗೆ ಪಂಚಾಯಿತಿಯಲ್ಲಿ ಕೂಡ ಅದರ ದಾಖಲೆಗಳಿರುತ್ತವೆ. ಅದು ಎಲ್ಲಿ ಸಿಕ್ಕ ಹೆಣ, ಅದರ ಮೈ ಮೇಲೆ ಯಾವ ಗುರುತುಗಳಿದ್ವು, ಹೆಣ್ಣ ಗಂಡ, ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಏನಿದೆ, ಅವರ ಮೈ ಮೇಲಿದ್ದ ಬಟ್ಟೆಗಳು ಯಾವುವು, ಯಾರ ಸಮ್ಮುಖದಲ್ಲಿ ಎಲ್ಲಿ ಆ ಹೆಣವನ್ನು ಮಣ್ಣು ಮಾಡಲಾಯಿತು, ಈ ಎಲ್ಲ ಮಾಹಿತಿಯು ಕೂಡ
ಪೊಲೀಸ್ ಠಾಣೆಯ ದಾಖಲೆಗಳಲ್ಲಿರುತ್ತೆ. ಇಲ್ಲಿ ಇಂಥ ದಾಖಲೆಗಳಲ್ಲಿಲ್ಲದ ಹೆಣಗಳು ಸಿಕ್ಕಾಗ ಅದು ಯಾರ ಹೆಣ, ಯಾರು ಹೂತರು, ಯಾಕೆ ಹೂತರು, ಸಾವು ಹೇಗೆ ಸಂಭವಿಸ್ತು, ಅದನ್ನಲ್ಲಿ ಹೂತವ್ರು ಯಾರು, ಅದು ಕೊಲೆನಾ ಅನ್ನೋ ಬಗ್ಗೆ ತನಿಖೆ ಆಗಬೇಕಾಗತ್ತೆ. ಈ ತನಿಖೆಯನ್ನ ಸಮಗ್ರವಾಗಿ ಮತ್ತು ಪ್ರಾಮಾಣಿಕವಾಗಿ ಮಾಡಬೇಕಾದ ಕರ್ತವ್ಯ SIT ಅತ್ತು. ಇನ್ನು ಗೃಹ ಸಚಿವ ಪರಮೇಶ್ವರ್ ಈ ಬಗ್ಗೆ ಮಾತಾಡಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಯಾರನ್ನೂ ಕಾಪಾಡುವ ಉದ್ದೇಶ ಇಲ್ಲ. ನನ್ನ ಮತ್ತು ಮುಖ್ಯಮಂತ್ರಿಗಳ ತೇಜೋವಧೆ ಮಾಡುವ ಕೆಲಸವನ್ನ ಇಲ್ಲಿ ವ್ಯಾಪಕವಾಗಿ ಮಾಡಲಾಯಿತು. ನಾವು ನ್ಯಾಯದ ಪರ ಇದ್ದೀವಿ. ಸತ್ಯವನ್ನ ಹೊರಹಾಕೋದಿಕ್ಕೆ ಅಂತಲೇ ಇಲ್ಲೊಂದು SITಯನ್ನ ರಚನೆ ಮಾಡಲಾಗಿದೆ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಆದರೆ ಈ ಕೆಲಸವನ್ನು ಸರ್ಕಾರ ತುಂಬ ಹಿಂದೆನೇ ಮಾಡಬೇಕಿತ್ತು. ನಾನು ಹೆಣಗಳನ್ನು ಹೂತಿದ್ದೀನಿ, 100 ಹೆಣಗಳು ಅಂತ ಯಾರೋ ಮುಂದೆ ಬಂದು ತಪ್ಪೊಪ್ಪಿಗೆ ಹೇಳಿಕೆ ನೀಡಿದ ಕೂಡಲೇ ಒಂದು SITಯ ರಚನೆ ಆಗಬೇಕಿತ್ತು. ಅಷ್ಟಾಗ್ಬಿಟ್ಟಿದ್ರೆ ಇದನ್ನು ಸುಮ್ಮನೆ ಎಲ್ಲರೂ ಜಗಿಯೋದಕ್ಕೆ ಅವಕಾಶ ಆಗ್ತಿರಲಿಲ್ಲ. ಆದರೆ ಸರ್ಕಾರ ಕೂಡ ಎಷ್ಟು ಸಾಧ್ಯನೋ ಅಷ್ಟು ಧರ್ಮಸ್ಥಳ ಅನ್ನೋ ಕರ್ನಾಟಕದ ಊರಿನ ಹೆಸರು ಜಗತ್ತಿಗೆ ಗೊತ್ತಾಗಲಿ, ನ್ಯಾಷನಲ್ ಲೆವೆಲಲ್ಲಿ ಒಂದಷ್ಟು ಖ್ಯಾತಿಯನ್ನು ಕುಖ್ಯಾತಿಯನ್ನು ಪಡ್ಕೊಂಡು ಬಿಡೋದಕ್ಕೆ ಎಷ್ಟು ಸಮಯಾವಕಾಶ ಬೇಕೋ ಅಷ್ಟು ಸಮಯಾವಕಾಶವನ್ನು ಇಲ್ಲಿ ಕೊಟ್ಟಿದೆ. ಇನ್ನು SITಗಳು ಮತ್ತು ಅವುಗಳ ತನಿಖೆಗಳು. ಗೆಳೆಯರೆ, ನಮ್ಮಲ್ಲಿ ವಿಶೇಷ ತನಿಖಾ ತಂಡಗಳು ಎಷ್ಟರ ಮಟ್ಟಿಗೆ ಆರೋಪಿಗಳನ್ನು ಹಿಡಿದು ಅವರಿಗೆ ಶಿಕ್ಷೆ ಕೊಡಿಸಿವೆ, ಅದರ ಸಕ್ಸಸ್ ರೇಟ್ ಎಷ್ಟಿದೆ ಅಂತ ಕೇಳಿದರೆ ತುಂಬ ಖುಷಿ ಅನ್ನಿಸೋ ಥರದ ಅಂಕಿಅಂಶಗಳೇನು ಕಾಣೋದಿಲ್ಲ. ಆದರೆ ಇಲ್ಲಿ ನಾವು 2 ಪ್ರಕರಣಗಳನ್ನು ಮಾತ್ರ ಖಂಡಿತ ನೆನಪು ಮಾಡ್ಕೋಬೇಕಾಗತ್ತೆ. ಅದರಲ್ಲಿ ಒಂದು ರಾಜೀವ್ ಗಾಂಧಿ ಹತ್ಯೆ ಪ್ರಕರಣ. ಈ ಪ್ರಕರಣದಲ್ಲಿ ಅವತ್ತಿನ ಕೇಂದ್ರ ಸರ್ಕಾರ CBIನ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನು ರಚನೆ ಮಾಡಿತು. ಅವತ್ತಿಗೆ CBIನ ಹಿರಿಯ ಅಧಿಕಾರಿಯಾಗಿದ್ದ ಕರ್ನಾಟಕ ಕೇಡರ್ನ IPS ಅಧಿಕಾರಿ DR ಕಾರ್ತಿಕೇಯನ್ ಆ ತಂಡದ ಮುಖ್ಯಸ್ಥರಾದರು. ಆ ತಂಡ ರಾಜೀವ್ ಗಾಂಧಿ ಹತ್ಯೆಯ ಪ್ರಮುಖ ಆರೋಪಿಗಳನ್ನು ಗುರುತಿಸುವಲ್ಲಿ, ಅವರ ತಂಡವನ್ನು ಹಿಡಿಯುವಲ್ಲಿ ಯಶಸ್ವಿಯಾಯಿತು. ಶಿವರಸನ್ ಮತ್ತವನ ತಂಡವನ್ನು ಬೆಂಗಳೂರಿನ ಕೋಣನಕುಂಟೆ ಬಳಿಯ ಮನೆಯೊಂದರಲ್ಲಿ ಹೊಡೆದು ಹಾಕಲಾಯಿತು. ಇನ್ನುಳಿದ ಸಾಕಷ್ಟು ಮಂದಿಯನ್ನು ಬಂಧಿಸಿ ಅವರ ವಿರುದ್ಧ ಸಾಕ್ಷಿ ಆಧಾರಗಳನ್ನು ಕಲೆ ಹಾಕಿ ಅವರಿಗೆ ಶಿಕ್ಷೆ ಕೂಡ ಆಗುವ ಹಾಗೆ ನೋಡಿಕೊಳ್ಳಾಯಿತು. ಇದು ದೇಶದಲ್ಲಿ ಅತಿ ದೊಡ್ಡ ಪ್ರಕರಣ ಅಂತ ಗುರುತಿಸ್ಕೊಳ್ತು. CBIನ SITಗೆ ಸಿಕ್ಕ ಬಹುದೊಡ್ಡ ಜಯ ಕೂಡ ಅದಾಗಿತ್ತು. ಇನ್ನು 2ನೇಯದ್ದು ಮತ್ತು ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು ಅಂದರೆ ಗೌರಿ ಲಂಕೇಶ್ ಪ್ರಕರಣ. ಆ ಪ್ರಕರಣದ ತನಿಖೆಯನ್ನು ಅನುಚೇತ್ ಅವರೇ ಲೀಡ್ ಮಾಡಿದರು. ಸಣ್ಣ ಸುಳಿವಿನ ಆಧಾರದ ಮೇಲೆ ಆರೋಪಿಗಳ ಬೆನ್ನಟ್ಟಿದ್ದ ಕರ್ನಾಟಕದ ಪೊಲೀಸರ ತಂಡ ಆ ಪ್ರಕರಣವನ್ನು ಕಡೆಗೂ ಭೇದಿಸಿತು. ಅಲ್ಲಿ ಅಮೂಲ್ ಕಾಳೆ, ರಾಜೇಶ್ ಬಂಗೇರಾ, ವಾಸುದೇವ್ ಸೂರ್ಯವಂಶಿ, ಋಷಿಕೇಶ್ ದೇವಡೇಕರ್, ಪರಶುರಾಮ್ ವಾಗ್ಮೋರೆ, ಗಣೇಶ್ ಮಿಸ್ಕಿನ್, ಅಮಿತ್ ರಾಮಚಂದ್ರ ಬುಡ್ಡಿ ಮತ್ತು ಮನೋಹರ್ ಸೇರಿದ ಹಾಗೆ ಒಂದಷ್ಟು ಜನರನ್ನು ಬಂಧಿಸಿ ಅವರ ವಿರುದ್ಧ ಚಾರ್ಜ್ ಶೀಟನ್ನು ಕೂಡ ನ್ಯಾಯಾಲಯಕ್ಕೆ ಸಲ್ಲಿಸಲಾಗಿದೆ. ಇಲ್ಲಿ ಅನುಚೇತ್ ಅವರ ತಂಡದ ತನಿಖೆ ಮತ್ತು ಕಾರ್ಯದಕ್ಷತೆಯ ಕಾರಣಕ್ಕೆ ಮಹಾರಾಷ್ಟ್ರದ ದಾಬೋಲ್ಕರ್ ಹತ್ಯಾ ಪ್ರಕರಣ ಕೂಡ ಇಲ್ಲಿ ಬಗೆಹರಿತು. ಈಗ ಆ ಪ್ರಕರಣ ನ್ಯಾಯಾಲಯದಲ್ಲಿ ವಿಚಾರಣೆಯ ಹಂತದಲ್ಲಿದೆ. ಇನ್ನು ಈಗ ಕೂಡ ಸರ್ಕಾರ ರಚನೆ ಮಾಡಿರುವ SITಯಲ್ಲಿ ಯಾವ್ಯಾವ IPS ಅಧಿಕಾರಿಗಳಿರ್ತಾರೆ ಅನ್ನೋದನ್ನು ಮಾತ್ರ ಸರ್ಕಾರ ಹೇಳಿದೆ. ಇಲ್ಲಿ ಎಲ್ಲ ಕೆಲಸವನ್ನು IPSಗಳೇ ಮಾಡೋದಿಲ್ಲ, ಅದಕ್ಕೆ ಸಿಬ್ಬಂದಿ ಬೇಕು. SP ದರ್ಜೆಯ ಅಧಿಕಾರಿಗಳಿಂದ ಹಿಡಿದು ಕಾನ್ಸ್ಟೇಬಲ್ಗಳವರೆಗೆ, ಸ್ಟೆನೋಗ್ರಾಫರ್ಗಳಿಂದ ಹಿಡಿದು ಡ್ರೈವರ್ಗಳವರೆಗೆ ಅಲ್ಲೊಂದು ದಕ್ಷ ಅಧಿಕಾರಿಗಳು ಮತ್ತು ಸಿಬ್ಬಂದಿಯ ತಂಡವನ್ನು ಸಿದ್ಧ ಮಾಡಬೇಕಾಗತ್ತೆ. ಆದರೆ ಈಗ IPS ಅಧಿಕಾರಿಗಳ ಪೈಕಿ ಇಬ್ಬರು ನಾವೀ ತಂಡದಲ್ಲಿರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಅವರ ಜಾಗಕ್ಕೆ ಬೇರೆಯವರನ್ನು ನೇಮಕ ಮಾಡಲಾಗುತ್ತಾ ಅಥವಾ ಅವರ ಮನವೊಲಿಸಿ ಅವರನ್ನೇ ಮುಂದುವರಿಸ್ತಾರಾ ಅನ್ನೋದನ್ನು ಕೂಡ ಕಾದು ನೋಡಬೇಕಿದೆ. ಇನ್ನು ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಅವರು ಈ ತನಿಖಾ ತಂಡದಿಂದ ಯಾರು ಹಿಂದಕ್ಕೆ ಸರಿದಿಲ್ಲ, ನಾವು ಯಾರ ಹೆಸರನ್ನು ಸೂಚಿಸಿದೀವೋ ಅವರೆಲ್ಲ ಆ ತಂಡದಲ್ಲಿರ್ತಾರೆ ಅನ್ನೋ ಮಾತನ್ನಾಡಿದ್ದಾರೆ. ಅಂದರೆ ಬಹುಶಃ ಸರ್ಕಾರ ಆ ಇಬ್ಬರು ಅಧಿಕಾರಿಗಳ ಮನವೊಲಿಸೋದರಲ್ಲಿ ಯಶಸ್ಸನ್ನು ಪಡ್ಕೊಂಡಿರಬೇಕು. ಹೀಗಾಗಿ ಅವರು ಆ ತಂಡದಲ್ಲಿ ಮುಂದುವರಿಯಲೂಬಹುದು. ಅಂತೂ ಸರ್ಕಾರ SIT ರಚನೆಯನ್ನು ತಡವಾಗಿ ಆದರೂ ಮಾಡಿದೆ. ಮುಂದಿನ ಕೆಲಸಗಳು ಇನ್ನಷ್ಟು ವೇಗ ಪಡ್ಕೊಂಡ್ರೆ ಅಷ್ಟು ಸಾಕು. ಈಗಲೂ ಹೇಳ್ತಾ ಇದ್ದೀನಿ, ನಮ್ಮಲ್ಲಿ ಅಪರಾಧ ಪ್ರಕರಣಗಳು ಅಪರಾಧಿಗಳ ಸಂಖ್ಯೆಗೆ ತಕ್ಕಂತೆ ನ್ಯಾಯಾಲಯಗಳ ಸಂಖ್ಯೆಯನ್ನು, ನ್ಯಾಯಾಧೀಶರ ಸಂಖ್ಯೆಯನ್ನು ಹೆಚ್ಚು ಮಾಡೋ ಕೆಲಸ ನಡೆದಿಲ್ಲ, ನಡೀತಿಲ್ಲ. ಹೀಗಾಗಿ ನ್ಯಾಯದಾನ ಅನ್ನೋದು ವಿಪರೀತ ವಿಳಂಬ ಆಗುತ್ತೆ. ಇನ್ನು ಕಾನೂನು ಪಾಲಕರು ಅಥವಾ ತನಿಖಾಧಿಕಾರಿಗಳಿಗೆ ಉತ್ತರದಾಯಿತ್ವವನ್ನು ನಿಗದಿಪಡಿಸೋದ್ರಲ್ಲಿ ಕೂಡ ನಮ್ಮ ವ್ಯವಸ್ಥೆ ಯಾವ ಪ್ರಯತ್ನವನ್ನೂ ಮಾಡಿಲ್ಲ. ಎಲ್ಲಿವರೆಗೆ ತನಿಖೆಯಲ್ಲಿ ತಪ್ಪಾದರೆ ನನಗೂ ಶಿಕ್ಷೆ ಆಗುತ್ತೆ ಅನ್ನೋ ಭಯ ತನಿಖಾಧಿಕಾರಿಗಳಿಗೆ ಬರೋದಿಲ್ವೋ ಅಲ್ಲಿವರೆಗೆ ನಮ್ಮಲ್ಲಿ ಸರಿಯಾದ ಪ್ರಾಮಾಣಿಕ ತನಿಖೆಗಳನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಹೋರಾಟ ನಡಿಬೇಕಿರೋದು ಈ ವ್ಯವಸ್ಥೆಯ ಬದಲಾವಣೆಗಾಗಿ. ಅದು ಸಾಧ್ಯ ಆದರೆ ಎಲ್ಲ ಕಡೆಗಳಲ್ಲೂ ಬದಲಾವಣೆ ಅನ್ನೋದು ತಾನಾಗತ್ತೆ. ಅದನ್ನು ನಾವು ಆರಿಸಿ ಕಳುಹಿಸಿದ ಶಾಸಕರು, ಸಂಸದರು ವಿಧಾನಸಭೆಗಳಲ್ಲಿ, ಲೋಕಸಭೆಗಳಲ್ಲಿ ಕೂತು ಕಾನೂನುಗಳನ್ನು ಜಾರಿ ಮಾಡೋ ಮೂಲಕ ಮಾಡಬೇಕು. ಆದರೆ
ಅವ್ರ ಮೇಲೆ ಒತ್ತಡ ಹೇರೋದು ಯಾರು, ಹೇರೋದು ಹೇಗೆ, ಅವರಿಗೆ ಒತ್ತಡ ಅನ್ನೋದಾದ್ರೂ ಹೇಗೆ ಗೊತ್ತಾಗತ್ತೆ ಅಲ್ವೇ? ಇನ್ನು ಗೆಳೆಯರೆ, ಈ ವಿಷಯದ ಬಗ್ಗೆ ಅನಗತ್ಯವಾಗಿ ಮಾತಾಡೋ ಅಗತ್ಯ ಕೂಡ ಇಲ್ಲ ಅಂದ್ಕೊಂಡಿದ್ದೀನಿ. ಆ ಬಗ್ಗೆ ದೊಡ್ಡ ಮಟ್ಟದ ಬೆಳವಣಿಗೆಗಳೇನಾದ್ರೂ ಇದ್ರೆ ಮಾತ್ರ ನಾನು ಈ ವಿಷಯದ ಬಗ್ಗೆ ಮತ್ತೊಂದು ವಿಡಿಯೋನ ನಿಮ್ಮ ಮುಂದೆ ತರ್ತೀನಿ. ಹಾಗಲ್ಲದೆ ಇದ್ರೆ ಸುದ್ದಿ ಮಾಧ್ಯಮಗಳಲ್ಲಿ ಮತ್ತು ಬೇರೆ ಬೇರೆ ಕಡೆ ಸಾಕಷ್ಟು ಜನ ಇದನ್ನೇ ಮಾತಾಡುವರು ಇದ್ದಾರೆ, ಮಾತಾಡ್ತಾ ಇದ್ದಾರೆ. ನಿಮಗೆ ತೀರಾ ಅಗತ್ಯ ಇದ್ರೆ ನೀವು ಅಲ್ಲೂ ನೋಡ್ಕೋಬಹುದು. ಇದು ಗೆಳೆಯರೆ, ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ ಪ್ರಕರಣವನ್ನು ಭೇದಿಸೋದಕ್ಕೆ SIT ರಚನೆಯಾದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.